ಒಂದು ಕಾಡಿನಲ್ಲಿ ಮೊಲ ಮತ್ತು ಅಳಿಲು ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಮೊಲದ ಮನೆ ಗಟ್ಟಿಯಾದ ಕಲ್ಲಿನ ಮನೆ. ಅಳಿಲಿನ ಮನೆ ಒಣ ಎಲೆ ಮತ್ತು ಕಡ್ಡಿಗಳಿಂದ ಮಾಡಿದ ಚಿಕ್ಕ ಮನೆ. ಒಂದು ದಿನ ಭಾರೀ ಮಳೆ ಮತ್ತು ಗಾಳಿ ಬಂತು. ಅಳಿಲಿನ ಮನೆ ಸಂಪೂರ್ಣ ಕುಸಿದು ಹೋಯಿತು. ಮಳೆಯಲ್ಲಿ ನಡುಗುತ್ತಾ ಅಳಿಲು ಮೊಲದ ಮನೆಗೆ ಬಂದು, ಮೊಲಕ್ಕ ಬಾಗಿಲು ತೆರೆ ಎಂದು ಕೇಳಿತು. ಮೊಲ ಮೊದಲಿಗೆ ಹಲವು ನೆಪ ಹೇಳಿತು. ಕೊನೆಗೆ ಕರುಣೆ ಬಂದು ಅಳಿಲಿಗೆ ಒಳಗೆ ಮಲಗಲು ಜಾಗ ಕೊಟ್ಟಿತು. ಕಡಲೆಕಾಯಿ ಚೀಲದ ಮೇಲೆ ಮಲಗು ಎಂದಿತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕಟಂ ಕಟಮ್ಮೆ ಎಂದು ಶಬ್ದ ಕೇಳಿಸಿತು. ಏನು ಶಬ್ದ ಅಳಿಲಕ್ಕ ಎಂದು ಮೊಲ ಕೇಳಿತು. ನನಗೆ ಸಿಕ್ಕಿದ್ದ ಒಣ ಕಾಯಿ ತಿಂತಾ ಇದ್ದೀನಿ ಎಂದು ಅಳಿಲು ಸುಳ್ಳು ಹೇಳಿತು. ಬೆಳಿಗ್ಗೆ ಅಳಿಲು ಕಡಲೆಕಾಯಿ ಎಲ್ಲ ತಿನ್ನಿಬಿಟ್ಟು ಓಡಿಹೋಯಿತು. ಕೆಲವು ದಿನಗಳ ನಂತರ ಮೊಲದ ಮಕ್ಕಳು ಕಡಲೆಕಾಯಿ ಕೇಳಿದಾಗ ಚೀಲದಲ್ಲಿ ಕೇವಲ ಕಸ ಮಾತ್ರ ಇತ್ತು. ಮೊಲಕ್ಕೆ ತುಂಬಾ ಬೇಸರವಾಯಿತು. ಮತ್ತೆ ಒಂದು ದಿನ ಅಳಿಲು ಬಂದು, ನನ್ನ ಬೆನ್ನು ಕುರಿಯುತ್ತಿದೆ, ಸ್ವಲ್ಪ ಕೆರೆದು ಕೊಡ್ತೀಯಾ ಎಂದು ಕೇಳಿತು. ಮೊಲ ಒಂದು ಕಡ್ಡಿಯನ್ನು ಬೆಚ್ಚಗೆ ಮಾಡಿ ಅಳಿಲಿನ ಬೆನ್ನಿಗೆ ಸಣ್ಣ ಸುಟ್ಟ ಗುರುತು ಮಾಡಿತು. ಅಳಿಲು ಕಿರುಚುತ್ತಾ ಓಡಿಹೋಯಿತು. ಮೊಲ ಹೇಳಿತು, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು. ಕಥೆಯ ಸಂದೇಶ: ಉಪಕಾರ ಮಾಡಿದವರಿಗೆ ಯಾವತ್ತೂ ಮೋಸ ಮಾಡಬಾರದು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.